ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೀಗ ಆಲ್ರೆಡಿ ತಮ್ಮನೇಲಿ ನೋಡಿದ್ದೀರಾ ಇದು ಏನು ವಿಡಿಯೋ ಅಂತ ಹೇಳ್ಬಿಟ್ಟು. ಎಸ್, ನಮಗೆ ಇವತ್ತು ಇಂಡಿಯಾದಿಂದ ಪಾರ್ಸೆಲ್ ಬಂದಿದೆ. ಸೊ ಅದ್ರದ್ದೇ ವಿಡಿಯೋನ ಮಾಡ್ತಾ ಇದ್ದೀನಿ ನಾನು. ಸೊ ಇಂಡಿಯಾದಿಂದ ಏನೇನೆಲ್ಲ ತರಿಸ್ಕೊಂಡಿದ್ದೀವಿ ಅನ್ನೋದನ್ನ ತೋರಿಸ್ತೀನಿ ನಾನು ನಿಮಗೆ. ಸೊ ಆಮೇಲೆ ಇದು ಯಾವ ಕೊರಿಯರ್ ಸರ್ವಿಸಿಂದ ಕಳಿಸಿದ್ದಾರೆ, ಎಷ್ಟು ಚಾರ್ಜ್ ಮಾಡಿದ್ರು, ಎಷ್ಟು ವೆಯ್ಟ್ ಇತ್ತು, ಎಷ್ಟು ದಿನ ತಗೊಂಡು, ಅದೆಲ್ಲ ಇನ್ಫಾರ್ಮೇಷನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತೀನಿ. ಯಾರಾದರೂ ಕೆನಡಾದಲ್ಲಿ ಹೊಸಬ್ರಿದ್ದು ಅವ್ರೇನಾದರೂ ಇಂಡಿಯಾದಿಂದ ಪಾರ್ಸೆಲ್ ತರಿಸ್ಕೋಬೇಕನ್ನೋರಿಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಗ್ಬೋದು. ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನೀವು ನೋಡ್ತಿರೋ ಹಾಗೆ ಇದು ಆಲ್ರೆಡಿ ಓಪನ್ ಮಾಡಿಬಿಟ್ಟಿದ್ದೀವಿ ನಾವು. ಇದು ಕೊರಿಯರ್ ಬೆಳಗ್ಗೆನೆ ಬಂದು ನಮ್ಮ ಮಗಳು ಬಂತ ಯಾವುದೇ ಪಾರ್ಸೆಲ್ ಬಂದರೂ ಅದನ್ನ ಇಮಿಡಿಯೇಟ್ ಓಪನ್ ಮಾಡಬೇಕು. ಹಾಗಾಗಿ ವಿಡಿಯೋ ಮಾಡೋ ಅಷ್ಟು ಟೈಮ್ ನಮಗೆ ಕೊಟ್ಟಿಲ್ಲ. ಹಾಗಾಗಿ ಇದು ಆಲ್ರೆಡಿ ಓಪನ್ ಆಗಿದೆ. ಸೊ ಮತ್ತೆ ಅದನ್ನೆಲ್ಲ ಅದರಲ್ಲೇ ಇಟ್ಟಿದ್ದೀವಿ. ಎಲ್ಲ ಓಪನ್ ಮಾಡಿಸ್ಬಿಟ್ಟು ತೆಗ್ಸಿ ನೋಡಿ ಏನೇನಿದೆ ಅಂತೆಲ್ಲ ನೋಡ್ಬಿಟ್ಟು ಇವಾಗ ಪ್ಲೇ ಏರಿಯಾಗೆ ಹೋಗಿದ್ದಾಳೆ ಆಟ ಆಡ್ಲಿಕ್ಕೆ. ಸೊ ಅದಕ್ಕೋಸ್ಕರ ನಾನು ಇವಾಗ ಕ್ವಿಕ್ ಆಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಅವ್ಳು ಬರೋ ಅಷ್ಟೊತ್ತಿಗೆ ಇದ್ರಲ್ಲಿ ಏನೇನಿದೆ ಅಂತೆಲ್ಲ ತೋರಿಸಿ ಕ್ಲೋಸ್ ಮಾಡ್ತೀನಿ. ಸೊ ಮೊದಲಿಗೆ ಇದು ಬಂದ್ಬಿಟ್ಟು ಗರುಡವೇಗ ಕೊರಿಯರ್ ಸರ್ವಿಸ್ ಅವ್ರ ಕಡೆಯಿಂದ ನಾವು ತರಿಸ್ಕೊಂಡಿರೋದು. ಇದು ನನ್ನೆಲ್ಲ ಕೆನಡಾಗೆ ಬಂದ್ಮೇಲೆ ಇದರಲ್ಲಿ ಸೆಕೆಂಡ್ ಟೈಮು. ಅವ್ರ ಸರ್ವಿಸ್ ತುಂಬಾನೇ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ನಾವು ಅದನ್ನೇ ಪ್ರಿಫರ್ ಮಾಡ್ತೀವಿ. ಇದನ್ನ ನಮಗೆ ಚಿಕ್ಕಮಂಗ್ಳೂರಿಂದ ಕಳಿಸಿರೋದು. ಇದು ಟೋಟಲ್ ವೆಯ್ಟ್ ಬಂದ್ಬಿಟ್ಟು 21 kgs ಕಳಿಸಿರೋದು. ಇದು ಟೋಟಲ್ ಇಲ್ಲಿಗೆ ಬರ್ಲಿಕ್ಕೆ ನಮಗೆ 6 days ತಗೊಂಡು, ಇನ್ಕ್ಲೂಡಿಂಗ್ ಸ್ಯಾಟರ್ಡೆ ಸಂಡೇ. ಯೂಶಲಿ ವೀಕ್ ಡೇಸ್ ಅಲ್ಲಿ ಕಳಿಸಿದ್ರೆ 4 days ಅಲ್ಲಿ ರೀಚ್ ಆಗುತ್ತೆ. ಮಧ್ಯದಲ್ಲಿ ರಜಾ ಹಾಲಿಡೇ ಆತರ ಏನಾದ್ರು ಇತ್ತು ಅಂತಂದ್ರೆ ಇದು 6 days ವರೆಗೂ ಆಗುತ್ತೆ. ಇವ್ರದ್ದು ವೆಬ್ಸೈಟ್ ಅಲ್ಲಿ ಹೋಗಿ ನೀವು ಚೆಕ್ ಮಾಡಿದ್ರೆ ಏನ್ ಅಲೋ ಇದೆ, ಏನ್ ಅಲೋ ಮಾಡಲ್ಲ ಅನ್ನೋದು ಕೂಡ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡಿರ್ತಾರೆ. ಮೇನ್ಲಿ ಮೆಡಿಸನ್ ಅಲೋ ಮಾಡಲ್ಲ, ಆಮೇಲೆ ಜ್ಯುವೆಲರೀಸ್ ಆತರ ಏನಾದ್ರು ಇದ್ರೆ ಅಲೋ ಮಾಡಲ್ಲ, ಲಿಕ್ವಿಡ್ ಐಟಮ್ಸ್ ಅಲೋ ಮಾಡಲ್ಲ, ಇವನ್ ಆರ್ಟಿಫಿಷಿಯಲ್ ಜ್ಯುವೆಲರಿನ ಕೂಡ ಅಲೋ ಮಾಡಲ್ಲ. ನಿಮ್ಗೆ ಹಂಗೂ ಬೇಕಂತಂದ್ರೆ ಅದ್ರದ್ದು ಇನ್ವಾಯ್ಸ್ ಎಲ್ಲ ಕೊಟ್ಬಿಟ್ಟು ಕಳಿಸ್ಬೇಕು. ಬಟ್ ಅದು ಕಸ್ಟಮ್ಸ್ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾರೆ. ಆಮೇಲೆ ತುಪ್ಪ ಅದನ್ನು ಕೂಡ ಅಲೋ ಮಾಡಲ್ಲ ಇವರು. US ಅಲ್ಲಿ ಇದ್ದಾಗ ನಾವು ತರಿಸ್ಕೊಂಡಿದ್ದಾಗ ನಮ್ಗೆ ಇದೇ ಸರ್ವಿಸ್ ಇಂದ ತುಪ್ಪ ಕಳಿಸಿದ್ರು. ಬಟ್ ಅದೇ ಕೆನಡಾಗೆ ಅಂತ ಹೇಳಿದಾಗ ಇಲ್ಲ, ಅಲ್ಲಿ ಕಸ್ಟಮ್ಸ್ ಅಲ್ಲಿ ತುಂಬಾನೇ ಸ್ಟ್ರಿಕ್ಟ್ ಆಗಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ತುಪ್ಪ ಕೂಡ ಕಳಿಸ್ಲಿಕ್ಕೆ ಈ ಸತಿ ಬಿಟ್ಟಿಲ್ಲ. ಇನ್ನು ಸುಮಾರು ಐಟಮ್ಸ್ ಆ ಥರ ಏನು ಅಲೋ ಇದೆ, ಏನು ಅಲೋ ಇಲ್ಲ ಅನ್ನೋದು ಕೂಡ ವೆಬ್ಸೈಟ್ ಅಲ್ಲಿ ಹೋದ್ರೆ ನಿಮಗೆ ಅಲ್ಲೇ ಸಿಗುತ್ತೆ ಇನ್ಫಾರ್ಮೇಶನ್. ಇವನ್ ಎಲೆಕ್ಟ್ರಾನಿಕ್ ಐಟಮ್ಸ್ ಆ ಥರದ್ದು ಏನಾದ್ರು ಇದ್ರೆ ಅಲೋ ಮಾಡಲ್ಲ. ಸೊ ಇದು ಆಮೇಲೆ ಇದಕ್ಕೆ ಎಷ್ಟು ಚಾರ್ಜ್ ಮಾಡಿದ್ರು ಅನ್ನೋದನ್ನ ನಾನು ಎಂಡ್ ಆಫ್ ದ ವಿಡಿಯೋ ತಿಳಿಸ್ತೀನಿ. ಮೇನ್ಲಿ ನಾವು ಇದನ್ನ ತರಿಸಿದ್ದು ರಾಗಿ ಹಿಟ್ಟಿಗೋಸ್ಕರ. ಪಾಪದು ರಾಗಿ ಹಿಟ್ಟಲ್ಲ, ಒಡ್ರಾಗಿ ಹಿಟ್ಟು ಗೊತ್ತಿರುತ್ತೆ ಅನ್ಸುತ್ತೆ ಮಕ್ಕಳಿಗೆ. ರಾಗಿ ಮಾಲ್ಟ್ ಮಾಡೋರೆಲ್ಲರೂ ಇದನ್ನ ಯೂಸ್ ಮಾಡ್ತಾರೆ. ಸೊ ಮೇನ್ ಉದ್ದೇಶ ಬಂದ್ಬಿಟ್ಟು ನಾವು ಇದನ್ನ ಈ ಹಿಟ್ಟಿಗೋಸ್ಕರನೇ ತರಿಸ್ಕೊಂಡಿದ್ದು. ಇದನ್ನ ಆಲ್ಮೋಸ್ಟ್ 8 kg ಇದೆ. ಈ ತರದ್ದು 4 ಪ್ಯಾಕ್ ಇದೆ ಇದರಲ್ಲಿ, 2 kgs ಈಚ್. ಸೊ ಟೋಟಲ್ 8 kgs ಆಫ್ ಒಡ್ರಾಗಿ ಹಿಟ್ಟನ್ನ ನಾವು ತರಿಸ್ಕೊಂಡಿದ್ವಿ. ಇಲ್ಲೂ ರಾಗಿ ಹಿಟ್ಟು ಸಿಗುತ್ತೆ, ಬಟ್ ಅಷ್ಟು ಚೆನ್ನಾಗಿರಲ್ಲ. ನಾವು ತಿನ್ಬೋದು, ಬಟ್ ಮಕ್ಳಿಗೆ ಅಂತ ಅಂದಾಗ ಅದಷ್ಟು ಚೆನ್ನಾಗಿ ಅನ್ಸಲ್ಲ. ಹಾಗಾಗಿ ನಾವು ತರಿಸ್ಕೊಂಡಿದ್ದು. ನಾನು ಮುಂಚೆ 4 ತಿಂಗಳ ಹಿಂದೆನೂ ಕೂಡ ನಾವು ತರಿಸ್ಕೊಂಡಿದ್ವಿ. ಅವಾಗಲೂ ಕೂಡ ಒಂದು 8 kg ರಾಗಿ ಹಿಟ್ಟು ತರಿಸ್ಕೊಂಡಿದ್ವಿ ಪಾಪು ಅಂತ ಹೇಳ್ಬಿಟ್ಟು. ಅದು ಖಾಲಿಯಾಗಕ್ಕೆ ಬಂದಿತ್ತು, ಅದಕ್ಕೋಸ್ಕರ ನಾನು ಹೇಳಿದೆ ಇದು ಅದ್ರ ಜೊತೆಗೆ ಇದು ಸ್ನ್ಯಾಕ್ಸ್ ಎಲ್ಲ ಕಳಿಸಿದ್ದಾರೆ. ಇದು ಪಾಪುಗೆ ಅಂತ ಹೇಳ್ಬಿಟ್ಟು ರಾಗಿ ಬಿಸ್ಕೆಟ್ಸ್ಗಳು ನಾವು ಆಲ್ರೆಡಿ ಓಪನ್ ಮಾಡಿ ತಿಂದು ಟೇಸ್ಟ್ ಎಲ್ಲ ಮಾಡಿಬಿಟ್ಟಿದ್ದೀವಿ. ಹಂಗಾಗಿ ಇದು ಓಪನ್ ಆಗಿರೋ ಬಾಕ್ಸಸ್ಗಳು. ಇದು ನಾವು ಆಮೇಲೆ ಕೊಬ್ಬರಿ ಬಿಸ್ಕೆಟ್ಗಳು ಕಳಿಸಿದ್ದಾರೆ. ಆಮೇಲೆ ನಿಪ್ಪಟ್ಟು, ಇದು ಕೂಡ ನಿಪ್ಪಟ್ಟು ಓಪನ್ ಮಾಡಿಲ್ಲ ನಾವು. ಆಮೇಲೆ ಚಕ್ಲಿ, ಆಮೇಲೆ ಜೊತೆಗೆ ಹೋಳಿಗೆ ಕೂಡ ಕಳಿಸಿದ್ರು. ಅದು ಓಪನ್ ಮಾಡ್ಬಿಟ್ಟು ನಾನು ಆಲ್ರೆಡಿ ಅದನ್ನ ಫ್ರಿಜ್ಜಲ್ಲಿ ತಿನ್ನೋ ಐಟಮ್ಸ್ನೆಲ್ಲ ಕಳಿಸ್ಬೋದು. ಅವರೇ ಚೆನ್ನಾಗಿ ಪ್ಯಾಕ್ ಮಾಡ್ತಾರೆ. ಬೆಸ್ಟ್ ಥಿಂಗ್ ಇದು ಹೆಂಗೆ ಅಂತಂದ್ರೆ ಬಬಲ್ ರ್ಯಾಪರ್ ಅದೆಲ್ಲ ಯೂಸ್ ಮಾಡಿಬಿಟ್ಟು ಏನು ಒಡಿದೇ ಇರೋ ಥರ ಇವನ್ ಚಕ್ಲಿ, ನಿಪ್ಪಟ್ಟು, ಕೋಡ್ಬೇಳೆ ಅದೆಲ್ಲ ಕಳಿಸಿದ್ದಾರೆ. ಏನು ಆಗಿಲ್ಲ, ಅಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿರ್ತಾರೆ ಅವರು. ಯಾವುದು ಒಡ್ದೋಗಿಲ್ಲ, ಸ್ವಲ್ಪ ನಿಪ್ಪಟ್ಟು ಇದಾಗಿದ್ದಾವೆ ಬಿಟ್ರೆ ಇನ್ಯಾವುದು ಏನು ಆಗಿಲ್ಲ. ಅಷ್ಟು ಚೆನ್ನಾಗಿ ಪ್ಯಾಕ್ ಮಾಡ್ತಾರೆ ಅಷ್ಟೇ. ಇದಿಟ್ಟು ಕೂಡ ಅಷ್ಟೇ, ಅವರೇ ಪ್ಯಾಕ್ ಮಾಡಿರೋದು. ಸಖತ್ತಾಗಿ ಪ್ಯಾಕ್ ಮಾಡ್ತಾರೆ. ಪ್ಯಾಕೇಜಿಂಗ್ ಅಲ್ಲಿ ಮಾತ್ರ ತುಂಬಾನೇ ಚೆನ್ನಾಗಿರುತ್ತೆ ಅವ್ರದ್ದು. ಅವರೇ ಮನೆಗೆ ಬಂದ್ಬಿಟ್ಟು ಪ್ಯಾಕ್ ಮಾಡಿ ತಗೊಂಡೋಗ್ತಾರೆ. ಆ ಥರ ಮಾಡಿದ್ರೆ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ. ಇಲ್ಲ ಅಂದ್ರೆ ನಾವೇ ಅವ್ರ ಹತ್ರ ಸಾಮಾನೆಲ್ಲ ತಗೊಂಡೋದ್ರೆ ಅವರೇ ನೀಟಾಗಿ ಪ್ಯಾಕ್ ಮಾಡ್ತಾರೆ. ಸೊ ಇದೆಲ್ಲ ಹೇರ್ ಟೈಟ್ ಪ್ಯಾಕ್ ಮಾಡಿಬಿಟ್ಟು ತುಂಬಾ ನೀಟಾಗಿ ಪ್ಯಾಕ್ ಮಾಡ್ತಾರೆ. ಈ ಥರ ಪ್ಯಾಕ್ ಮಾಡ್ತಾರೆ, ಯಾವುದೇ ಲೀಕೇಜ್ ಇರಲ್ಲ. ಎಲ್ಲ ಪ್ರತಿಯೊಂದು ಐಟಮ್ನು ನೀಟಾಗಿ ಪ್ಯಾಕ್ ಮಾಡಿಬಿಟ್ಟು ಕಳಿಸ್ತಾರೆ. ಸ್ಪೆಷಲಿ ಫುಡ್ ಐಟಮ್ಸ್ ಅಂದ್ರೆ ತುಂಬಾ ಚೆನ್ನಾಗಿ ಪ್ಯಾಕ್ ಮಾಡ್ತಾರೆ. ಆಮೇಲೆ ಬಂದ್ಬಿಟ್ಟು ಇದು ಪಾಪುಗೆ ಶೂ ಕಳಿಸಿದ್ದಾರೆ. ಕ್ಯೂಟ್ ಆಗಿದ್ದಾವೆ, ಚೆನ್ನಾಗಿದ್ದಾವೆ, ಪಿಂಕ್ ಶೂಸ್. ಅವಳು ಆಲ್ರೆಡಿ ಇದನ್ನ ಹಾಕೊಂಡು ವೇರ್ ಮಾಡಿ ಒಂದು ರೌಂಡ್ ಓಡಾಡಿ ಮನೆ ತುಂಬ ಹೋದ್ರು. ಇದೊಂದು ಜೊತೆ ಶೂ ಕಳಿಸಿದ್ದಾರೆ. ಆಮೇಲೆ ಇನ್ನೊಂದು ಜೊತೆ ಶೂ ಕಳಿಸಿದ್ದಾರೆ. ಇದು
ಚಿಕ್ಕಮಂಗ್ಳೂರಲ್ಲೇ ಫಸ್ಟ್ ಕ್ರೈ ಶಾಪ್ ಇದೆ, ಅಲ್ಲಿಂದಾನೇ ತೊಗೊಂಡು ಕಳಿಸಿರೋದು. ಆಲ್ಮೋಸ್ಟ್ ಅವಳಿಗೆಲ್ಲ ಕಳಿಸಿರೋದೆಲ್ಲ ಫಸ್ಟ್ ಕ್ರೈ ಬೇಬಿ ಹಗ್ದೆ. ಇದು ಕ್ಯೂಟ್ ವಾಕ್ದು ಶೂಸು ಎರಡೂ. ಇನ್ನೂ ಒಂದು ಜೊತೆ ಶೂ ಇದೆ, ಟೋಟಲ್ ಅವಳದೇ. ಇದನ್ನು ಕೂಡ ಅಷ್ಟೇ, ಇದು ಒಂದು ಜೊತೆ ಶೂಸು, ಇದು ಒಂದು ಜೊತೆ ಶೂ ಕಳಿಸಿದ್ದಾರೆ. ಇದು ಕೂಡ ಫಸ್ಟ್ ಕ್ರೈ ಕ್ಯೂಟ್ ವಾಕ್ ಅವ್ರದ್ದು. ತುಂಬ ಚೆನ್ನಾಗಿದೆ ಶೂಸು. ಸೀರೆ ಕಳಿಸಿದ್ದಾರೆ, 2 ಸೀರೆ ಕಳಿಸಿದ್ದಾರೆ. ನಾನು ಆಲ್ರೆಡಿ ನೋಡಿದ್ದೀನಿ. ಇದು ನನಗೆ ಹೇಳಿರಲಿಲ್ಲ ಇದು ಕಳಿಸ್ತಾರೆ ಅಂತ ಹೇಳ್ಬಿಟ್ಟು. ಇದು ನಂಗೆ ಸರ್ಪ್ರೈಸು. ಇದು ನನ್ನ ತಮ್ಮನ ವೈಫು ಅವಳೇ ತಗೊಂಡು ಕಳಿಸಿ, ಜೊತೆಗೆ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಸಿ ಕಳಿಸಿದ್ದಾರೆ. ಡಿಸೈನ್ ತುಂಬ ಚೆನ್ನಾಗಿ ರೆಡಿ ಮಾಡಿ ಕಳಿಸಿದ್ದಾರೆ, ನನಗೆ ಹೇಳಿರಲಿಲ್ಲ. ಇದು ಇನ್ನೊಂದು ಸ್ಯಾರಿ. ಈ ಸ್ಯಾರಿ ನಂಗೆ ತುಂಬ ಇಷ್ಟ ಆಯಿತು. ಇದು ಕಾಟನ್ ಸ್ಯಾರಿ, ಕಲರ್ ಕೂಡ ಮಸ್ತ್ ಇದೆ. ಇದನ್ನು ಕೂಡ ಬ್ಲೌಸ್ ಸ್ಟಿಚ್ ಮಾಡಿದ್ದಾರೆ. ಇದು ಈ ಥರ ಫುಲ್ ಚೆನ್ನಾಗಿದೆ ಈ ಸ್ಯಾರಿ. ಇದೆರಡು ಸ್ಯಾರಿ ಕಳಿಸಿದ್ದಾಳೆ. ಕಲರು ಚೆನ್ನಾಗಿದೆ, ಆಮೇಲೆ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಸಿ ಕಳಿಸಿದ್ದಾಳೆ. ನಂಗೆ ತುಂಬ ಖುಷಿ ಆಯಿತು. ನಾನು ಕೇಳಿದ್ಲು ಸೀರೆ ಕಳಿಸ್ಬೇಕಂತ ಕೇಳಿದ್ದು, ನಾನು ಬೇಡ, ನನ್ನ ಹತ್ರ ಇರೋದನ್ನೇ ನಾನು ಹುಟ್ಟಿಲ್ಲ ಮತ್ತೇನಕ್ಕೆ ಅಂತ ಹೇಳಿದ್ದೆ. ಬಟ್ ಗೊತ್ತಿಲ್ಲ ಅದು ಯಾವಾಗ ತಗೊಂಡು ಅದನ್ನ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಸಿ. ಥ್ಯಾಂಕ್ ಯು ಫಾರ್ ದ ಸ್ಯಾರೀಸ್. ಆಮೇಲೆ ಪಾಪುಗೆ ವಿಂಟರ್ ಕಳಿಸಿದ್ದಾರೆ ಟೋಪಿ. ಕ್ಯೂಟ್ ಆಗಿದೆ ಇದು ಟೋಪಿ. ಆಮೇಲೆ ಪ್ಯಾಂಟ್, ಇದು ಪಾಪುಗೆ ಅವಳವೇ ಬಟ್ಟೆಗಳು. ಇದು ಕೂಡ ಪಾಪುನ ಪ್ಯಾಂಟ್ಗಳು, ವಿಂಟರ್ ವೇರ್ ಪ್ಯಾಂಟ್ಸು. ಆಮೇಲೆ ಇದು ಇನ್ನೊಂದಿದೆ, ಇದೆರಡು ತೋರಣಗಳು ಮತ್ತೆ ಹಾರಗಳು. ಹಬ್ಬದ ಟೈಮಲ್ಲಿ ಬೇಕಾಗುತ್ತಂತ ಇದು ತೋರಣಗಳು ಮತ್ತೆ ಹಾರಗಳು ತರಿಸ್ಕೊಂಡಿದ್ದೀನಿ. ಆಮೇಲೆ ಬಂದ್ಬಿಟ್ಟು ಇದು ಕೂಡ ಇದು ಪಾಪು ಡ್ರೆಸ್ ಕಳಿಸಿದ್ದಾರೆ. ಮಸ್ತ್ ಇದೆ. ಇದನ್ನು ಮೆಟೀರಿಯಲ್ ಅಂತೂ ವೆರಿ ಸಾಫ್ಟ್ ಸಿಲ್ಕ್ ಮೆಟೀರಿಯಲ್ ಥರ ಇದೆ. ಇದನ್ನು ಮೋಸ್ಟ್ಲಿ ಫಸ್ಟ್ ಕ್ರೈಯಲ್ಲೇ ತೊಗೊಂಡಿದ್ದಾರೆ. ಇದು ಕೂಡ ಬೇಬಿ ಹಗ್ದು ಫಸ್ಟ್ ಕ್ರೈದು. ಇದು ಕೂಡ ಭಾಳ ಚೆನ್ನಾಗಿದೆ. ಇದ್ರ ಜೊತೆಗೆ ಇದೆಲ್ಲ ಬಂದಿತ್ತು ಸೆಟ್ಟು, ಮೋಸ್ಟ್ಲಿ ಕೆಳಗಡೆ ಬಿದ್ದಿದ್ದು ಅನಿಸುತ್ತೆ. ಪಾಪುದ ಡ್ರೆಸ್ ಇದು, ಒಂದು ಪಾಪುದ ಡ್ರೆಸ್. ಆಲ್ಮೋಸ್ಟ್ ಅವಳದೇನು ಬಟ್ಟೆ ಇರೋದಿಲ್ಲ. ಆಮೇಲೆ ಅವಳಿಗೆ ಸ್ವಲ್ಪ ಬುಕ್ಸು, ಪಜಲ್ಸ್ ಎಲ್ಲ ಕಳಿಸ್ಕೊಟ್ಟಿದ್ದಾರೆ. ಆಮೇಲೆ ಇದು ಬಂದ್ಬಿಟ್ಟು ನಂದು ಡ್ರೆಸ್. ಇದು ಇತ್ತು ಮುಂಚೆನೆ, ನಾನು ಇಂಡಿಯಾದಲ್ಲೇ ನಾನೇ ಇದು ತರಿಸ್ಕೊಂಡಿದ್ದೆ, ಬಟ್ ಹಾಕಿರಲಿಲ್ಲ. ಅದಕ್ಕೆ ಅದನ್ನು ಕೊಟ್ಟು ಕಳಿಸಿ ಅಂತ ಹೇಳಿದ್ದೆ, ಅದು ಕೊಟ್ಟು ಕಳಿಸಿದ್ದಾರೆ. ಈ ಥರ ಇದೆ ಡ್ರೆಸ್ಸು, ಚೆನ್ನಾಗಿದೆ. ಇದು ಒಂದು ಡ್ರೆಸ್ ಬಂದೆ, ಇಂಡಿಯಾದಲ್ಲಿ ಹಾಕಿರಲಿಲ್ಲ ಇದು. ಆಮೇಲೆ ಇದು ನನಗೆ ಲೆಗ್ಗಿನ್ ಬೇಕಂತ ತರಿಸ್ಕೊಂಡು. ಆಮೇಲೆ ಇದು ಪಾಪುನ ಕ್ಲಿಪ್ಸು. ಆಮೇಲೆ ಇದು ಬಂದ್ಬಿಟ್ಟು ಪಾಪುದು ಹೇರ್ ಕ್ಲಿಪ್ಸು ಸೆಟ್. ಇದು ಅವ್ರದ್ದೇ ಅಲ್ಲ. ಆಮೇಲೆ ಇದು ಕೂಡ ಫಸ್ಟ್ ಟ್ರೈ ಅವ್ರದ್ದೇ ಟೀ ಶರ್ಟ್ಗಳು ಪಾಪುದು, ಬೇರೆ ಬೇರೆ ಕಲರು. ಇದು 5 ಸೆಟ್ ಆಫ್ ಟೀ ಶರ್ಟ್ಸ್ ಇದ್ದಾವೆ. ಫುಲ್ ಅವಳವೇ ಬಟ್ಟೆಗಳೇ ಇದಾವೆ, ಫುಲ್ ಕಳಿಸಿದ್ದಾರೆ. ಅಲ್ಲೇ ಫುಲ್ ಬಟ್ಟೆಗಳು. ಆಮೇಲೆ ಫ್ರಾಕ್ಗಳು, ಇದು ಅಷ್ಟೇ. ಗ್ಲೌಸ್, ವಿಂಟರ್ ಹ್ಯಾಂಡ್ ಗ್ಲೌಸ್. ಆಮೇಲೆ ವಿಂಟರ್ ಇದು ಥರ್ಮಲ್, ಇನ್ನೊಂದು ಥರ್ಮಲ್. ಆಮೇಲೆ ಸ್ವಲ್ಪ ನನಗೆ ಕ್ರೀಮ್ಸ್ ಬೇಕಿತ್ತು. ಆಮೇಲೆ ಸ್ವಲ್ಪ ನನಗೆ ಕ್ರೀಮ್ಸ್ಗಳು ಬೇಕಿತ್ತು, ಅದನ್ನು ಹೇಳಿದ್ದೆ. ಅದು ಇದು ಕ್ರೀಮ್ಸ್ಗಳು. ಕ್ರೀಮ್ ಈ ಥರ ಕ್ರೀಮ್ ಅಲೋ ಮಾಡ್ತಾರೆ, ಬಟ್ ಸೀರಮ್ ಎಲ್ಲ ಅಲೋ ಮಾಡಲ್ಲ. ನಾನು ಸೀರಮ್ ಕೇಳಿದ್ದೆ ಲಾಸ್ಟ್ ಟೈಮ್, ಈ ಸರ್ತಿ ಅಲ್ಲ. ಬಟ್ ಅದನ್ನು ಲಿಕ್ವಿಡ್ ಅಂತ ಹೇಳ್ಬಿಟ್ಟು ಅದನ್ನ ಅಲೋ ಮಾಡಿರಲಿಲ್ಲ.
ಸೊ ಅದು ಅವಾಯ್ಡ್ ಮಾಡಿದ್ದಾರೆ. ಸೊ ನಾನು ಇದನ್ನ ಬೇಕಾಗಿ ಕುಕ್ಕರ್ ತೋರಿಸ್ತೀನಿ, ಯಾಕಂದರೆ ನಮ್ಮ ಪಾಪು ಬರ್ತಾಳೆ ಅಷ್ಟೊಳಗಡೆ ನಾನು ಈ ವಿಡಿಯೋನ ಮುಗಿಸ್ಬೇಕು. ಆಮೇಲೆ ಇದು ಮತ್ತೆ ಸ್ವೆಟ್ ಶರ್ಟ್ಗಳ ಥರ ಇದು 2 ಚೆನ್ನಾಗಿದೆ. ಆಮೇಲೆ ಇದು ಕೂಡ ಒಂದೇ ಫ್ರಾಕ್. ಫ್ರಾಕ್ ಈ ಥರ ಫ್ರಾಕ್ ಫ್ರಾಕ್. ಆಮೇಲೆ ಅವಳಿದೆ ಇದು ಪ್ಯಾಂಟ್. ಆಮೇಲೆ ಇದು ಇದೆ ಇನ್ನೊಂದು, ಇದು ಕೂಡ ಒಳ್ಳೆ ಡ್ರೆಸ್ಸು. ಇದು ಈ ಥರ ಜಂಪ್ ಸೂಟ್ ಥರ ಇದು ಚೆನ್ನಾಗಿದೆ, ಕಲರ್ಫುಲ್ ಆಗಿದೆ. ಆಮೇಲೆ ಇದು ಒಳ್ಳೆ ಪಜಲ್. ಆಮೇಲೆ ಅವಳಿಗೆ ಪಾಪುಗೆ ಇದು. ಆಮೇಲೆ ಇದು ಕೂಡ ಒಳ್ಳೆ ಸ್ಟಾಕಿಂಗ್ಸ್. ಇದು ಕೂಡ ಅವಳವೇ ಬಟ್ಟೆಗಳು. ಸೊ ಇದೆಲ್ಲ ಅವಳದೇ ಇರೋದು. ಆಮೇಲೆ ಇದು ಅವಳದೇ ಬಾಕ್ಸ್, ಇದು ಅವಳಿಗೆನೆ ಇದು ಪಜಲ್ಸು. ಆಮೇಲೆ ಇದು ಇನ್ನೊಂದು ಡ್ರೆಸ್ಸು, ಇದು ಚೆನ್ನಾಗಿದೆ. ಸೊ ಇಷ್ಟು ಇತ್ತು. ಆಮೇಲೆ ಇದರಲ್ಲಿ ಆಮೇಲೆ ತಿನ್ನೋ ಐಟಮ್ಸ್ ಎಲ್ಲ ಕಳಿಸಿದ್ರು, ಅದನ್ನ ಆಲ್ರೆಡಿ ನಾನು ಎತ್ತಿಟ್ಬಿಟ್ಟಿದ್ದೀನಿ. ಚಕ್ಲಿ, ನಿಪ್ಪಟ್ಟು, ಕೋಡ್ಬಳೆ ಅದೆಲ್ಲ ಕಳಿಸಿದ್ರು, ಅದನ್ನ ನಾನು ಎತ್ತಿಟ್ಬಿಟ್ಟಿದ್ದೀನಿ. ಆಮೇಲೆ ಹೋಳಿಗೆ ಇಷ್ಟ. ಸೊ ಇಷ್ಟಾಗಿತ್ತು. 21 kg ವೆಯ್ಟ್ ಇತ್ತು. ನಮ್ಗೆ ಆಲ್ಮೋಸ್ಟ್ 8 kg ಹಿಟ್ಟೈತೆ. ನೋಡ್ದಿರೋದು ತಿನ್ನೋದೆಲ್ಲ ಐಟಮ್ಸ್ ಇತ್ತು ಅದು. ಆಮೇಲೆ ಬಟ್ಟೆಗಳು ಅಂತೆ, ಶೂ ಇದೆಲ್ಲ ಸೇರಿ ಟೋಟಲ್ 21 kg. ಆಮೇಲೆ ಫೈನಲಿ ಇದು ಚಾರ್ಜಸ್ ಎಷ್ಟು ಮಾಡ್ತಾರೆ ಅಂತಂದ್ರೆ 5 kg ಒಳಗಡೆ ಇದ್ರೆ ಒಂದು ಚಾರ್ಜ್, 10 kg ಇದ್ರೆ ಒಂದು ಚಾರ್ಜ್, ಹಂಗೆ ಅಬೌವ್ 15 ಇದ್ರೆ ಒಂದು ಚಾರ್ಜ್ ಮಾಡ್ತಾರೆ. ಇದು ನಮಗೆ ಆಲ್ಮೋಸ್ಟ್ ಪರ್ kg ನಿಮ್ಗೆ 700. ಬಟ್ ಇದು GST ಟ್ಯಾಕ್ಸ್, ಸರ್ವಿಸ್ ಟ್ಯಾಕ್ಸ್ ಅದಂತ ಎಲ್ಲ ಸೇರ್ಬಿಟ್ಟು ಅದರ 1000 ರೂಪೀಸ್ವರೆಗೂ ಬರುತ್ತೆ. ಇದು ಇನ್ನೂ ನಿಮಗೆ ಜಾಸ್ತಿ ಇನ್ಫಾರ್ಮೇಶನ್ ಬೇಕಂತಂದ್ರೆ ಅವ್ರದ್ದೇ ವೆಬ್ಸೈಟ್ ಇದೆ, ಗರುಡ ವೇಗ ಸರ್ವಿಸಸ್ ಅಂತ ಹೇಳ್ಬಿಟ್ಟು. ಇದು ಆಲ್ ಓವರ್ ಇಂಡಿಯಾ ಸರ್ವಿಸ್ ಇದೆ. ಸೊ ನೀವು ಬೇರೆ ಬೇರೆ ಕಂಟ್ರಿಗಳಿಗೆ ಅವ್ರ ಸರ್ವಿಸ್ನ ಪ್ರೊವೈಡ್ ಮಾಡ್ತಾರೆ. ನಾವು ಲಾಸ್ಟ್ ಟೈಮ್ US ಅಲ್ಲಿ ತರಿಸ್ಕೊಂಡಿದ್ವಿ, ಇವಾಗ ಕೆನಡಾದಲ್ಲಿ ಸೆಕೆಂಡ್ ಟೈಮ್ ತರಿಸ್ಕೊತಿರೋದು. ಪ್ಯಾಕೇಜಿಂಗ್ ಅಲ್ಲಿ ಮಾತ್ರ ತುಂಬಾ ಚೆನ್ನಾಗಿ ಮಾಡ್ತಾರೆ. ಪ್ಯಾಕೇಜಿಂಗ್ ಏನು ಡೌಟೇ ಇಲ್ಲ, ಸಖತ್ತಾಗಿ ಪ್ಯಾಕ್ ಮಾಡ್ಬಿಟ್ಟು ಕಳಿಸ್ತಾರೆ. ಇದು ಇಲ್ಲಿ ಬಂದ್ಬಿಟ್ಟು ಇವರು DHL ಜೊತೆ ಟೈಅಪ್ ಆಗಿದ್ದಾರೆ ಅನ್ಸುತ್ತೆ. ನಮಗೆ DHL ಥ್ರೂ ಬಂತು ಇದು, ನಮ್ಗೆ ಇವತ್ತು ಬಂದಿದ್ದು. ಸೊ ಹಾಗೆ ಬೇರೆ ಬೇರೆ ಕಂಟ್ರೀಸ್ ಅಲ್ಲಿ ಬೇರೆ ಬೇರೆ ಸರ್ವಿಸ್ಗಳಿಂದ ಟೈಅಪ್ ಆಗಿರ್ತಾರೆ, ಅವತ್ತು ನಿಮಗೆ ಬರುತ್ತೆ. ಸೊ ಬಟ್ ನಿಮಗೆ ನೀಟಾಗಿ ಟ್ರ್ಯಾಕಿಂಗ್ ಡೀಟೇಲ್ಸ್ ಎಲ್ಲ ಕಳಿಸ್ತಾರೆ. ಅವ್ರು ಇಮಿಡಿಯೇಟ್ ಕಳಿಸಿದ ತಕ್ಷಣ ಟ್ರ್ಯಾಕಿಂಗ್ ಡೀಟೇಲ್ಸ್ ಎಲ್ಲಿದೆ, ಯಾವ ಟ್ರಾನ್ಸಿಷನ್ ಅಲ್ಲಿದೆ, ಆಮೇಲೆ ಯಾವ ಕಸ್ಟಮ್ ಕ್ಲಿಯರ್ ಆಯ್ತಾ, ಪ್ರತಿಯೊಂದು ಅಪ್ಡೇಟ್ಸ್ನ ನಮಗೆ ಕೊಡ್ತಾ ಇರ್ತಾರೆ. ಮತ್ತೆ ಇನ್ನೊಂದು, ನಮಗೆ ಕಸ್ಟಮ್ ಕ್ಲಿಯರೆನ್ಸ್ ಆಗ್ಬೇಕಾದ್ರೆ ನಮಗೆ $20 ಚಾರ್ಜ್ ಮಾಡಿದ್ರು. ಅಲ್ಲಿ $20 ಕಟ್ಟಿಸ್ಕೊಂತಾರೆ, ಆನ್ಲೈನ್ ಪೇ ಮಾಡಿಸ್ಕೊತಾರೆ. ಲಾಸ್ಟ್ ಟೈಮ್ ಕೂಡ $20 ಆನ್ಲೈನ್ ಪೇ ಮಾಡಿಸ್ಕೊಂಡಿದ್ರು. ಬಟ್ US ಕಳಿಸ್ದಾಗ ಆ ಥರ ಏನು ಚಾರ್ಜಸ್ ಮಾಡಿರಲಿಲ್ಲ. ಬಟ್ ಕೆನಡಾಗ ಅದಿದೆ. ಸ್ವಲ್ಪ ಕೆನಡಾದಲ್ಲಿ ಸ್ಟ್ರಿಕ್ಟ್ ಅಂತೆ ಕಸ್ಟಮ್ಸು, ಅದಕ್ಕೋಸ್ಕರನೇ ತುಪ್ಪ ಎಲ್ಲ ಅಲೋ ಮಾಡಿಲ್ಲ. ಲಾಸ್ಟ್ ಟೈಮ್ ನಾವು ಅಲ್ಲಿ ಕಳಿಸ್ಕೊಂಡಾಗ ತುಪ್ಪ ಎಲ್ಲ ತರಿಸ್ಕೊಂಡಿದ್ವಿ. ಇಲ್ಲಿ ಸ್ವಲ್ಪ ಕಸ್ಟಮ್ಸ್ ಸ್ಟ್ರಿಕ್ಟ್ ಇರೋದ್ರಿಂದ ತುಪ್ಪ ಆ ಥರದ್ದೆಲ್ಲ ಅಲೋ ಮಾಡಲ್ಲ. ಮೆಡಿಸನ್ಸ್ ಅಲೋ ಮಾಡಲ್ಲ. ಆಮೇಲೆ ನಾನು ಆಲ್ರೆಡಿ ಹೇಳ್ದಂಗೆ ಅವ್ರ ವೆಬ್ಸೈಟಲ್ಲಿ ಹೋದ್ರೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ, ಏನು ಅಲೋ ಮಾಡ್ತಾರೆ, ಏನೇನೆಲ್ಲ ಅಲೋ ಮಾಡಲ್ಲ ಅಂತ ಹೇಳ್ಬಿಟ್ಟು. ಸೊ ಇದಾಗಿತ್ತು ನಮ್ಮ ವಿಡಿಯೋ. ಸೊ ಈ ವಿಡಿಯೋ ಏನು ಮಾಡೋದಕ್ಕಿಂತ ಮುಂಚೆ ನನ್ನ ತಮ್ಮ, ಆಮೇಲೆ ನನ್ನ ತಮ್ಮನ ವೈಫ್ ಸಂಕ್ರಾಂತಿ, ಆಮೇಲೆ ನನ್ನ ಅಮ್ಮ ಹಿಟ್ ಮಾಡಿ ಕಳಿಸಿದ್ದಾರೆ. ಸೊ ಅವರೆಲ್ಲರಿಗೂ ನಾನು ಮತ್ತೆ ಥ್ಯಾಂಕ್ ಯು ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಸೆಂಡಿಂಗ್. ಇದನ್ನು ಆಲ್ರೆಡಿ ಸೆಕೆಂಡ್ ಟೈಮ್ ಕಳಿಸ್ತಿದ್ದಾರೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಮತ್ತೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾನು ನಿಮಗೆ ನನ್ನ ಮುಂದಿನ ವ್ಲಾಗ್ನಲ್ಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬೈ, ಥ್ಯಾಂಕ್ ಯು ಆಲ್. ಇವಾಗ ನಮ್ಮ ಮಗಳು ಬಂದ್ರು. ವಿಡಿಯೋ ಕರೆಕ್ಟಾಗಿ ಎಂಡ್ ಆಯ್ತು. ಪಾಪು ಬಂದು ಸೊ ಫುಲ್ ಪ್ಯಾಕ್ ಆಗಿ ಹೋಗಿದ್ರು, ಬರ್ತಾ ಇದ್ದಾರೆ. ಹಾಯ್ ಹಾಯ್, ಎಲ್ಲೋಗಿದ್ರಿ ನೀವು? ಪ್ಲೇ ಏರಿಯಾ ಹೋಗಿದ್ರಾ? ಬಟ್ ಪಪ್ಪ ಹೊರಗಡೆ ಕರ್ಕೊಂಡು ಹೋಗಿತ್ತಂತಲ್ಲ, ಪ್ಲೇ ಏರಿಯಾ ಹೋಗಿರ್ಲಿಲ್ಲ ಅಂತಲ್ಲ ನೀವು? ಲೈಬ್ರರಿ ಹೋಗಿದ್ರಾ? ಲೈಬ್ರರಿ ಓಪನ್ ಇತ್ತ? ಕ್ಲೋಸ್ ಇತ್ತ ಲೈಬ್ರರಿ? ಕ್ಲೋಸ್ ಆಗಿತ್ತು. ಏನ್ ಮಾಡ್ದೆ ಮತ್ತೆ ನೀನು? ಏನ್ ಮಾಡ್ದೆ? ಸ್ಕೇಟಿಂಗ್ ಆಡ್ತಾ ಇದ್ರಾ ಸೆಲೆಬ್ರೇಷನ್ ಸ್ಕ್ವೇರ್ ಅಲ್ಲಿ? ಹೆಂಗ್ ಆಡ್ತಾ ಇದ್ರು?
ಬ್ಲಾಂಕೆಟ್ ತೆಗಿ. ಸರಿ ಸರಿ ಬಾಯ್ ಹೇಳು. ಬಾಯ್ ಏನು? ಬಾಯ್ ಬಾಯ್. ಫ್ಲೈಂಗ್ ಕಿಸ್ ಕೊಡು. ಜಾನ ಬಂಗಾರ.